ರಾಜ್ಯ ಸರ್ಕಾರದಕ್ಕೆ ಬ್ಯಾಕ್ ಟು ಬ್ಯಾಕ್ ಭ್ರಷ್ಟಾಚಾರದ ಆರೋಪ ಬಿಸಿ ಮುಳ್ಳಾಗಿ ಪರಿಣಮಿಸ್ತಾ ಇರುವಂಥದ್ದು. ಅದರಲ್ಲೂ ಅಬಕಾರಿ ಇಲಾಖೆಯಲ್ಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ, ಲೋಕಾಯುಕ್ತ ರೇಡು ಇದೇನೇ ಈಗ ಬಿಜೆಪಿಗೆ ಅಸ್ತ್ರ ಆಗಿಬಿಟ್ಟಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಅಬಕಾರಿ ಯುದ್ಧ ಕೂಡ ಜೋರಾಗ್ತಾ ಇದೆ. ಸದನದಲ್ಲಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ತಮಟೆ ಭಜನೆಯನ್ನು ಮಾಡಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಮೈತ್ರಿ ನಾಯಕರುಗಳು. ಆರ್ ಅಶೋಕು, ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಧಿವೇಶನದಲ್ಲಿಯೇ ಮಲಗಿದ್ದಾರೆ, ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಈ ಮೂಲಕ ಅಬಕಾರಿ ಇಲಾಖೆಯಲ್ಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಚಿವರ ತಲೆದಂಡ ಆಗಬೇಕು ಅಂಥೇಳಿ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಈ ರಾತ್ರಿ ಅಹೋರಾತ್ರಿ ಧರಣಿಯನ್ನು ಮಾಡೋದು ಈ ರೀತಿ ಇದೇ ಮೊದಲ ಅಂದರೆ ಇಲ್ಲ. ಈ ಹಿಂದೆಯೂ ಹಲವು ಬಾರಿ ಈ ರೀತಿ ವಿಪಕ್ಷದ ನಾಯಕರುಗಳು ಧರಣಿ ಮಾಡಿದ್ದಿದೆ. ಈ ಹಿಂದೆ ಬಿಜೆಪಿ ಆಡಳಿತದ ಸಂದರ್ಭದಲ್ಲಿಯೇ ಕೆ.ಎಸ್. ಈಶ್ವರಪ್ಪ ಅವರ ರಾಜೀನಾಮೆಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದೇ ಅಹೋರಾತ್ರಿ ಧರಣಿಯನ್ನು ಇದೇ ರೀತಿಯಲ್ಲಿ ಮಾಡಲಾಗಿತ್ತು. ಅದಾದ ಮೇಲೆ ಕೆ.ಎಸ್. ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಆಗಾಗ ಸರ್ಕಾರದ ವಿರುದ್ಧ, ಸಚಿವರುಗಳ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ನಡೆಸುವ ಮೂಲಕ ರಾಜೀನಾಮೆಗೆ ಪಟ್ಟನ್ನು ಹಿಡಿಯುವಂತಹದ್ದು, ಆಗ್ರಹವನ್ನು ನಡೆಸುವಂತಹದ್ದು ನಡ್ಕೊಂಡು ಬರ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಬಿಜೆಪಿ ಆರೋಪಿಸ್ತಾ ಇದೆ. ಅದಕ್ಕಾಗಿ ಅಹೋರಾತ್ರಿ ಧರಣಿಗೂ ಕೂಡ ಮುಂದಾಗಿದೆ. ರಾತ್ರಿ ಇಡೀ ಯಾವ ರೀತಿ ಧರಣಿ ಮಾಡಿದ್ರು, ಏನೆಲ್ಲ ಆಯಿತು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ, ರಾತ್ರಿ ಇಡೀ ದೋಸ್ತಿ ನಾಯಕರೇನಿದ್ರು ಒಂದು ರೀತಿಯಲ್ಲಿ ಆ ಪದಗಳನ್ನು ಆಡೋದ್ರ ಮುಖಾಂತರವಾಗಿ ಅವರ ವಿರುದ್ಧ, ಅಂದರೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ. ಸದ್ಯ ಎಲ್ಲ ಧರಣಿ ಆದ ಮೇಲೆ ರಾತ್ರಿ ಇಡೀ ವಿಧಾನಸಭೆ ಮೊಗಸಾಲೆಯಲ್ಲಿ ಕಳೆದ ಆದಮೇಲೆ ಸದ್ಯ ಈಗ ವಾಕಿಂಗೂ ಕೂಡ ಬರ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಬೆಳಿಗ್ಗೆ ಎದ್ದು ದೈನಂದಿನ ಕಾರ್ಯಚಟುವಟಿಕೆಗಳು ಮನೆಗಳಲ್ಲಿ ಹೇಗೆ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ವಾಕಿಂಗಿಗೆ ಬರುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ನನ್ನೊಟ್ಟಿಗೆ ಶಾಸಕರಾಗಿರುವಂಥ ಯಶೋಧ್ ನಾರಾಯಣ ಅವರು ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ಈಗ ಅಹೋರಾತ್ರಿ ಧರಣಿ ಆಗಿದೆ, ಇವತ್ತು ಕೊನೆಯ ದಿನದ ಅಧಿವೇಶನ, ಪ್ಲ್ಯಾನ್ ಏನಿದೆ, ಏನು ಮಾಡ್ತೀರಿ, ಹೇಗೆ? ಏನೊಂದು ಈ ಭ್ರಷ್ಟಾಚಾರದ ಆಪಾದನೆ ಏನೊಂದು ಸರ್ಕಾರದ ಮೇಲೆ ಇದೆ, ವಿಶೇಷವಾಗಿ ಅಬಕಾರಿ ಸಚಿವರ ಮೇಲೆ, ಅದನ್ನು ಒಂದು ತೀವ್ರವಾಗಿ ತಗೊಂಡು ಒಂದು ಕೊನೆಯನ್ನು ತಲುಪಿಸ್ಬೇಕು ಅನ್ನುವಂಥ ಒಂದು ಸ್ಪಷ್ಟ ಉದ್ದೇಶದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುವಂಥದ್ದಾಗಿದೆ. ಅದು ಮುಂದುವರೆದು ಸದನದಲ್ಲಿ ಈ ದಿನ ಕಲಾಪದಲ್ಲೂ ಒತ್ತಾಯ ಮಾಡುವಂಥದ್ದಾಗುತ್ತೆ. ಇದನ್ನು ಇಡೀ ನಾಡಿನ ಜನತೆ ಎದುರು ನೋಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರದಲ್ಲಿ ಅಬಕಾರಿ ಸಚಿವರು ವಜಾ ಆಗಲೇಬೇಕು ಅನ್ನುವಂಥದ್ದು ನಾಡಿನ ಜನತೆಯ ಅಪೇಕ್ಷೆ, ನಮ್ಮ ಅಪೇಕ್ಷೆ, ಎಲ್ಲರ ಅಪೇಕ್ಷೆ ಆಗಿದೆ. ಅದು ಈಡೇರುವಂಥದ್ದು ಆಗಬೇಕು ಅನ್ನುವಂಥದ್ದು ಸರ್ಕಾರದ ಮೇಲೆ ಒತ್ತಾಯ ಮಾಡಿ ನೀವು ಹೋರಾಟವನ್ನು ಮಾಡ್ತಾ ಇದ್ರಿ. ಬಟ್ ಸೀರಿಯಸ್ ಆಗಿ ತೆಗೆದುಕೊಂಡಾಗ ಕಾಣ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ದಾಖಲೆಗಳು ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆಡಿಯೋ ಸೇರಿದಂತೆ ಅನೇಕ ದಾಖಲೆಗಳನ್ನು ಕೊಟ್ಟರು. ಇನ್ನೂ ಏನೋ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ವರ್ತಿಸೋ ಹಾಗೆ ಕಾಣ್ತಾ ಇದೆ. ನೋಡಿ, ಈಗಾಗಲೇ ಸಾಕಷ್ಟು ಸಾಕ್ಷಿ ಇರೋವಂಥದ್ದಿದೆ. ಎಲ್ಲ ಸಾಕ್ಷಿಗಳು ಏನು ಹಣ ಕೊಟ್ಟಿರೋರು, ಈಸ್ಕೊಂಡಿರೋದು, ಏನು ಸಾಕ್ಷಿ ಸಮೇತವಾಗಿ ಲೋಕಾಯುಕ್ತರಿಗೆ ಬಲೆಗೂ ಸಿಕ್ಕಿರುವಂಥದ್ದಿದೆ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಹಲವಾರು ಆಪಾದನೆಗಳು ಬಂದಿರುವಂಥದ್ದಿದೆ. ಅವರ ಅಧಿಕಾರಿಗಳ ಸಂಘ, ಅಬಕಾರಿ ಇಲಾಖೆಯ ನೌಕರರೇ ಹಲವಾರು ಬಾರಿ ಈ ಆಪಾದನೆಯನ್ನು, ಭ್ರಷ್ಟಾಚಾರ, ವರ್ಗಾವಣೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರದ ವಿಚಾರದಲ್ಲಾಗಲಿ ಅಥವಾ ಮಾಮೂಲನ್ನು ಏನು ವರ್ತಕರು ಕೊಡುವಂಥದ್ದು, ಇವೆಲ್ಲವೂ ಆಪಾದನೆಗಳು ಬಾರಿನೂ ಬರ್ತಿರುವಂಥದ್ದಿದೆ. ಎಷ್ಟೇ ಆಪಾದನೆ ಬಂದ್ರೂ ಇದು ಯಾವುದನ್ನು ಲೆಕ್ಕಿಸದೆ ನಾವು ಮಾಡಿದೆ ದಾರಿ, ನಾವು ಇರೋದೇ ಭ್ರಷ್ಟಾಚಾರ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನುವಂಥದ್ದನ್ನ ವ್ಯಕ್ತಪಡಿಸೋ ಮೂಲಕ ಈ ಭ್ರಷ್ಟಾಚಾರನೇ ಸಮರ್ಥಿಸ್ಕೊತಿದ್ದಾರೆ. ಆದರೆ ಅದನ್ನು ನಾವು ಒಪ್ಲಿಕ್ಕೆ ತಯಾರಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಜನರ ರಕ್ಷಣೆಗೆ ಬರುವಂಥದ್ದು ನಮ್ಮ ಕರ್ತವ್ಯ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ಜನರಿಗೆ ಒಂದು ಕಷ್ಟಕರವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಜನರ ನೆರವಿಗೆ ಬರೋದು ನಮ್ಮ ಕರ್ತವ್ಯವಾಗಿದೆ. ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ಶಾಸಕ ಯಶೋಧ್ ನಾರಾಯಣ ಅವರ ಮಾತು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.